ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ತನ್ನ ಆಪ್ತ ಶಾಸಕರಿಗೆಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ಬೆಳಗಾವಿ ಹೊರವಲಯದ ಖಾಸಗಿ ಸ್ಥಳಗಳಲ್ಲಿ ಔತಣಕೂಟ ಏರ್ಪಡಿಸಿದರು. ಬಿಜೆಪಿ ಹಾಗೂ ಕೆಲ ಜೆಡಿಎಸ್ ಆಪ್ತರು ಕೂಡ ಡಿನ್ನರ್ನಲ್ಲಿ ಭಾಗಿಯಾಗಿದ್ರು. ಇನ್ನು ನಮ್ಮ ಅಪ್ಪನೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆಯ ದಿನವೇ ಡಿಕೆಶಿ ಡಿನ್ನರ್ ಪಾರ್ಟಿ ಮಾಡಿರುವುದು ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಸಿಎಂ ಬಣ ತಲೆ ಕೆಡಿಸಿಕೊಂಡಿದೆ. ಹೈಕಮಾಂಡ್ ದೂರು ಕೊಡುವ ಸಾಧ್ಯತೆ ಕೂಡ ಇದೆ. ಕುರ್ಚಿ ಫೈಟ್ ಮಧ್ಯೆ ಯತೀಂದ್ರ ನೀಡಿರುವಂತಹ ಹೇಳಿಕೆ ಮತ್ತೆ ಹಲ್ಚಲ್ ಎಬ್ಬಿಸಿದೆ. ನಿನ್ನೆ ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಯತೀಂದ್ರ, ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಇದೇ ವೇಳೆ ಪವರ್ ಶೇರಿಂಗ್ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತದೆ ಅದೇ ಅಂತಿಮ ಅಂತ ಹೇಳಿದರು. No tussle for PM post right now. I have already told you. Now everything is clear. The High Command has clearly said. As of now, there will be no change in the leadership. There is no tussle for PM post right now. I have already told you. Now everything is. ಇನ್ನು ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಡಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಆರ್.ವಿ. ದೇಶಪಾಂಡೆ, ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪ್ರತಿಕ್ರಿಯಿಸಿದರು. I think CM will reply for him. ಯತೀಂದ್ರು ಯಾರದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅನಾವಶ್ಯಕವಾಗಿ ಸಿಎಂ, ಡಿಎಸ್ಎಂ, ಡೆಪ್ಯೂಟಿ ಸಿಎಂ ವಿಷಯ ಚರ್ಚೆ ನಿಲ್ಲಿಸಿದ್ರು ಒಳ್ಳೆಯದು. ಈ ಚರ್ಚೆಯಲ್ಲಿ ಏನೂ ಅರ್ಥ ಇಲ್ಲ. ನಾವೆಲ್ಲರೂ ನೋಡೋಣ, ಅವ್ರನ್ನ ವರಿಷ್ಠ ಗಮನಕ್ಕೆ ತರೋಣ. ಈಗಾಗಿದೆ ಅಂತ ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗೆ ಪ್ರಯತ್ನ ಮಾಡೋಣ. ಏನಾದ್ರು ಕೊಡಿ, ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಆ ಹೇಳಿಕೆ ಬೆಣ್ಣಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಅಂತ ಏನು ಭಾವಿಸಬೇಕಾಗಿರೋ ಅವಶ್ಯಕತೆ ಏನಾಗಿಲ್ಲ. ಇದು ಸುಮಾರು 1 ವರ್ಷದಿಂದ ನಡೀತಾನೆ ಇದೆ. ಇಳಿದು ಏರೋದು ಇಳಿದು ನಡೀತಾನೆ ಇದೆ. ಅಂದ ತಕ್ಷಣ ಸಿದ್ದರಾಮಯ್ಯ ಜಾಗದಾಗ ಬೇರೆಯವ್ರು ಬರಲಿಕ್ಕೆ ಅವಕಾಶ ಇಲ್ಲ. ಪುತ್ರ ಯತೀಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯ 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ. ಬೆಳಗಾವಿಯ ವಿಧಾನಸೌಧದ ಸರ್ಕಿಟ್ ಹೌಸ್ನಲ್ಲಿ ಮಧ್ಯಾಹ್ನ ಊಟದ ವೇಳೆ ಯತೀಂದ್ರ ಮತ್ತು ಆಪ್ತ ಸಚಿವರ ಜೊತೆಗೆ ಚರ್ಚಿಸಿದ್ದಾರೆ. ಈ ವೇಳೆ ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಕೂಡ ಇದ್ರು. ಈ ನಡುವೆ ಸಿಎಂ ಮತ್ತು ಯತೀಂದ್ರ ಇಬ್ಬರೇ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ಯತೀಂದ್ರ ಹೇಳಿಕೆಗೆ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆ ಕ್ಯಾಬಿನೆಟ್ ಸಭೆಯಲ್ಲಿ ಹೇಗೆಲ್ಲ ಸಮರ್ಥಿಸಿಕೊಳ್ಳಬೇಕು ಅನ್ನುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ವಿಧಾನಸಭೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಚರ್ಚೆ ಮಾಡಿದ್ರು. ಮೇಕೆದಾಟುವಿನ ಪಿತಾಮಹ ಡಿಕೆ ಶಿವಕುಮಾರ್ ಮೇಕೆದಾಟುವಿನ ಯೋಜನೆ ಈಗಾಗಲೇ ಶುರು ಮಾಡಬಹುದು, ತಮಿಳುನಾಡು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಬೆಲ್ಲದ್ ಮಾತಿಗೆ ಮಧ್ಯಪ್ರವೇಶ ಮಾಡಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ತೀನಿ, ಆದಷ್ಟು ಬೇಗ ನಿಮ್ಮ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗುವಂಥ ಸಂಕಲ್ಪ ತಾಯಿ ಕಾವೇರಿ ಕೊಟ್ಟಿದ್ದಾಳೆ. ನೀವೆಲ್ಲರೂ ಸಹಕಾರ ಕೊಡಬೇಕು, ಆದಷ್ಟು ಬೇಗ ಭೂಮಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಬಗ್ಗೆ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲ, ಆದ್ರೆ ಮೇಕೆದಾಟಿನ ಪಿತಾಮಹರ ಇಲ್ಲೇ ಅದಾರ. ನಮ್ಮ ಕರೆಕೊಡ್ಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ನಿಮಗೆ ಗೊತ್ತಿದೆ. ಇನ್ನು ಡಿಕೆಶಿ ಕೈ ಮುಗಿದು ಮನವಿ ಮಾಡಿದ್ದಕ್ಕೆ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟರು. ಡಿಕೆಶಿಗೆ ಇಷ್ಟೊಂದು ನಯ ವಿನಯ ಎಲ್ಲಿಂದ ಬಂತು? ಇದೇ ಡಿಕೆ ಶಿವಕುಮಾರ ಅಥವಾ ಹೊಸ ಡಿಕೆ ಶಿವಕುಮಾರ? ಡಿಕೆಶಿಯ ಸಿಎಂ ಕುರ್ಚಿ ಕನಸು ಪ್ರಸ್ತಾಪಿಸಿ ಕಾಲೆಳೆದ್ರು. ಸುನಿಲ್ ಕುಮಾರ್ ಮಾತಿಗೆ ಏನು ಮಾತಾಡದೆ ನಗುತ್ತಾ ಡಿಕೆಶಿ ಸುಮ್ಮನೆ ಕೂತ್ಕೊಂಡ್ರು. ಸರ್ ನಿಮಗೆ ಗೊತ್ತಿದೆ. ಅಶ್ವತ್ಥದೊಂದು ಹಾಡಿವೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರುವಾಗ ಈ ನಯ ವಿನಯ ಶುರಾಯಿತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು? ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯಿತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು. ನೀವು ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ ಕರೆಕೊಡ್ಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ಪರಿಷತ್ನಲ್ಲಿ ಚರ್ಚೆ ನಡೆದಿದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹನುಮಂತ ನಿರಾಣಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡೋಕೆ ಮುಂದಾಗಿದ್ದಾರೆ. ಈ ವೇಳೆ ಚೇರ್ ಇಕ್ಕಟ್ಟಿನ ಸ್ಥಳದಲ್ಲಿದ್ದ ಕಾರಣ ಇದನ್ನ ಸರಿಪಡಿಸಿ ಅಂತ ಸಿಎಂ ಹೇಳಿದ್ರು. ಈ ವೇಳೆ ಸಿಎಂಗೆ ಮೈಕ್ ಚೇರ್ ಸರಿ ಇಲ್ಲ ಅಂದ್ರೆ ಹೇಗೆ ಅಂತ ಭೋಜೇಗೌಡ ಛೇಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ, ಮುಖ್ಯಮಂತ್ರಿ ಚೇರ್ ಅಂತ ಏನಿಲ್ಲ, ಎಲ್ಲ ಚೇರು ಚೇರೇ ಅಲ್ವಾ, ತೊಂದರೆ ಆದಾಗ ತೊಂದರೆ ಆಗಿದೆ ಅಂತ ಹೇಳಬೇಕಲ್ವಾ ಅಂತ ಸಿಎಂ ಹೇಳಿದ್ರು. ಅಲ್ಲದೆ ನನ್ನ ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿದೆಯಾ ನೋಡ್ಕೊಳ್ಳಿ ಅಂತ
ಹೇಳಿದ್ದಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್ ತಗೋಯ್ತು. ಈಗ ಸೈಜ್ ತಕ್ಕ ಕುರ್ಚಿ ಆಗಿಲ್ಲ, ಸೈಜ್ ತಕ್ಕ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಪರಿಷತ್ನಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂತು. ಮೊದಲು ಸಿಎಂ ಕುರ್ಚಿ, ಬಳಿಕ ಬಸವರಾಜ ಹೊರಟ್ಟಿ ಕುರ್ಚಿ ಬಗ್ಗೆ ಚರ್ಚೆ ನಡೆಯಿತು. ಸುಶೀಲ್ ನಮೋಶಿ ಎದ್ದು ನಿಂತು ಪ್ರಶ್ನೆ ಕೇಳಲಿಕ್ಕೆ ಮುಂದಾದರು. ಇನ್ನು ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದರೂ ಕೂಡ ಕುರ್ಚಿ ಸರಿಯಾಗಿ ಮಾಡಿಲ್ಲ, ಯಾವ ಕುರ್ಚಿಯೂ ಸರಿಯಾಗಿಲ್ಲ ಅಂತ ನಮೋಶಿ ದೂರನ್ನು ಕೊಟ್ಟರು. ನನ್ನ ಕುರ್ಚಿ ಕೂಡ ಸರಿಯಾಗಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಎಲ್ಲರಿಗೂ ಕುರ್ಚಿ ಬಗ್ಗೆ ಚಿಂತೆ, ನಂತರ ಸಭಾ ನಾಯಕರಿಗೆ ಈ ಬಗ್ಗೆ ಹೇಳಿ ಮುಂದಿನ ಅಧಿವೇಶನದ ಹೊತ್ತಿಗೆ ಎಲ್ಲ ಕುರ್ಚಿಗಳನ್ನು ಸರಿ ಮಾಡಿಸಲಿಕ್ಕೆ ಬಸವರಾಜ ಹೊರಟ್ಟಿ ಸೂಚನೆಯನ್ನು ಕೊಟ್ಟರು. ನಾನು ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಕುರ್ಚಿನೂ ಸರಿ ಇಲ್ಲ, ಇನ್ನ ಮುಂದೆ ಎಲ್ಲ ಕುರ್ಚಿ ಅಳಗಾಡಕತ್ತವ, ಅದು ಮಾತ್ರ ಬೇರೆ. ವಿಧಾನಸಭೆ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಸುವರ್ಣಸೌಧದಿಂದ ಸಾರ್ಥಕತೆ ಏನು? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು, ಇಲ್ಲಿ ಬಂದವರು ಜಾಲಿಗೆ ಅಂತ ಟೀಕೆ ಮಾಡ್ತಾರೆ. 5 ದಿನ ಸದನ ನಡೆಸಿ ಶನಿವಾರ ಬಂದ್ರೆ ಸಾಕು ಗೋವಾಗೆ ಹೋಗೋದು ಅಂತ ಕಿಡಿಕಾರಿದ್ರು. ಇನ್ನು ಆಡಳಿತದ ಬಗ್ಗೆ ಮಾತನಾಡಿ, ಯಾವ ಮುಖ್ಯಮಂತ್ರಿ ಕೂಡ 5 ವರ್ಷಗಳ ಅಧಿಕಾರ ಪೂರೈಸಿಲ್ಲ. ಬಹುಶಃ ಸಿದ್ದರಾಮಯ್ಯನೇ ಇತಿಹಾಸ ರಚನೆ ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ಸಿದ್ದರಾಮಯ್ಯ ಆ ದಿನಗಳನ್ನ ಕಾಯ್ತಿದ್ದಾರೆ. ದೇವರಾಜ ಅರಸ್ ದಾಖಲೆ ಮುರಿದು ಇನ್ನೂ ಮುಂದುವರೆದು ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರ ಹೊರತು ಕುರ್ಚಿ ಬಿಡ್ತೇನೆ ಅಂತ ಹೇಳಿಲ್ಲ ಅಂತ ಡಿಕೆಶಿಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ಬಹುಶಃ ಇನ್ನು 10 ಬಾರಿ ಉಚ್ಚಾಟನೆ ಆದರೂ ಕೂಡ ನನ್ನದೇ ಪಕ್ಷದಿಂದ ಮತ್ತೆ ಆರಿಸಿ ಬರ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದಂಥ ಯತ್ನಾಳ್ ಯಡಿಯೂರಪ್ಪಗೆ ಟಾಂಗ್ ಕೊಟ್ಟರು. ನಮ್ಮ ಸರ್ಕಾರ ಇದ್ದಾಗ 2 ವಿಮಾನ ನಿಲ್ದಾಣಗಳು ಘೋಷಣೆ ಆಗಿದ್ವು, ಒಂದು ಶಿವಮೊಗ್ಗ, ಮತ್ತೊಂದು ವಿಜಯಪುರಕ್ಕೆ. ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ, ಆದರೆ ವಿಜಯಪುರಕ್ಕೆ ಡುಬಾಕ್ ಅಂತ ಬೀಳುವಂತಹ ವಿಮಾನ ಕೊಟ್ಟರು ಅಂತ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರ ಇತ್ತು, ನಮ್ಮವ್ರು ಮುಖ್ಯಮಂತ್ರಿ ಇದ್ದರು. 2 ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ನಲ್ಲಿ ಅನೌನ್ಸ್ ಆದವು, ಶಿವಮೊಗ್ಗ ಮತ್ತು ವಿಜಯಪುರ. ಶಿವಮೊಗ್ಗಕ್ಕೆ 450 ಕೋಟಿ ರೂಪಾಯಿ ಕೊಟ್ಟರು, ಬಿಜಾಪುರಕ್ಕೆ 200, ಒಂದು ಸಣ್ಣ ಡಬ್ಬಿ, ಒಂದು ಇಂಥ ಅಳಗಾಡು ವಿಮಾನ. ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ, ರನ್ವೇ, ನೈಟ್ ಲ್ಯಾಂಡಿಂಗು, ಬೋಯಿಂಗು, ಗೂಡ್ಸ್. ಆ ಗೂಡ್ಸಕ್ಕೆ ಏನಂತಾರೆ ಅದು ವಿಮಾನಕ್ಕೆ ಕಾರ್ಗೋ. ಬಿಜಾಪುರಕ್ಕೆ ಏನೈತಿ, ಒಂದು ಸಣ್ಣದು ಗಡ್ಡೆ ಹೋಗಿ ಡಾಬಕ್ಕೆ ಬಿದ್ದು ಯತ್ನಾಳ ವಿಮಾನ ಪತನ, ಯತ್ನಾಳ ಮೇಲೆ. ನಾ ಅದೇ ಯಡಿಯೂರಪ್ಪರಿಗೆ ಕೇಳಿದೆ, ಇದು ಯಾವುದ್ರಿ? ವಿಧಾನ ಪರಿಷತ್ನಲ್ಲಿ ಬೆಂಗಳೂರಿಗೆ 2 ಕಮಿಷನ್ ರೇಟ್ ಮಾಡುವ ವಿಚಾರವನ್ನ ಗೋವಿಂದರಾಜು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸದ್ಯದ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಪೊಲೀಸರು ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಾಂಬೆಯಲ್ಲಿ 3, ದೆಹಲಿಯಲ್ಲೂ 3 ಕಮಿಷನ್ ರೇಟ್ ಇದೆ. ನಮ್ಮಲ್ಲಿ ಅದರ ಅಗತ್ಯ ಸದ್ಯಕ್ಕಿಲ್ಲ. 2 ಕಮಿಷನ್ ರೇಟ್ ಮಾಡಿದ ತಕ್ಷಣ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಹೇಳಿದ್ರು.
ಏಪ್ರಿಲ್ನಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ನಡೆಸಲಿಕ್ಕೆ ಸಚಿವ ಸಂಪುಟ ತೀರ್ಮಾನವನ್ನು ಮಾಡಿದೆ. ಮುಂದಿನ ವರ್ಷ ಏಪ್ರಿಲ್ನಲ್ಲಿ GBA ಎಲೆಕ್ಷನ್ಗೆ ನಿರ್ಧಾರ ಮಾಡಲಾಗಿದೆ. ಇನ್ನು ಒಳ ಮೀಸಲಾತಿ ವಿಚಾರದಲ್ಲಿ ವಿಧೇಯಕ ತರಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿತ್ತು. ಎಡಗೈಗೆ 6%, ಬಲಗೈಗೆ 6%, ದಲಿತರಿಗೆ 5% ಹಂಚಿಕೆ ವಿಧೇಯಕ ಮಂಡನೆಗೆ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಅಲ್ಲದೆ ಕಾಲ್ತುಳಿತ ಕೇಸ್ ಬಳಿಕ ಬಂದಾಗಿದ್ದಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು, ಇನ್ನು ಕ್ರಿಕೆಟ್ ಪಂದ್ಯ ಆಯೋಜನೆಗೆ ಒಪ್ಪಿಗೆ ನೀಡಲಾಗಿದೆ. ಅಲ್ಲದೆ ಈ ಬಗ್ಗೆ ಷರತ್ತು ನಿಯಮಗಳನ್ನು ರೂಪಿಸಲಿಕ್ಕೆ ಗೃಹ ಇಲಾಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಕುರಿತು ನ್ಯೂಸ್ 18 ಕನ್ನಡ ವಿಶೇಷ ಅಭಿಯಾನ ಮಾಡ್ತಿದೆ. ಮಕ್ಕಳ ಜೀವ ಕಿಲ್ವಾ ಗ್ಯಾರಂಟಿ ಅಂತ ನಿರಂತರವಾಗಿ ವಿಶೇಷ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿದೆ. ವಿಧಾನಸಭೆಯಲ್ಲಿ ನ್ಯೂಸ್ 18 ಕನ್ನಡದ ಈ ವಿಶೇಷ ಅಭಿಯಾನ ವರದಿ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಬಗ್ಗೆ ಇಡೀ ದಿನ ಚರ್ಚೆಗೆ ಅವಕಾಶ ಕೇಳಿದ್ರು. ಈ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಚರ್ಚೆಗೆ ಒಂದಿನ ಅವಕಾಶ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಇದಕ್ಕೆ ಸ್ಪೀಕರ್ UT ಖಾದರ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ರಾಜ್ಯದ ಸರ್ಕಾರಿ ಶಾಲೆಗಳ ಹೊಸ ಕೊಠಡಿಗಳಿಗೆ 360 ಕೋಟಿ, ರಿಪೇರಿಗೆ 100 ಕೋಟಿ, ಸರ್ಕಾರಿ ಶಾಲೆಗಳ ಶೌಚಾಲಯ ನಿರ್ಮಾಣಕ್ಕೆ 90 ಕೋಟಿ ಹಣವನ್ನು ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಮಾಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿವೇಶನದಲ್ಲೇ ಸ್ಪಷ್ಟನೆ ಕೊಟ್ಟರು. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರಯಾಣದ ವೆಚ್ಚದ ಬಗ್ಗೆ ಚರ್ಚೆ ಆಯಿತು. ಈ ಬಗ್ಗೆ ಎನ್ ರವಿಕುಮಾರ್ ಪ್ರಶ್ನೆಗೆ ಸರ್ಕಾರ ಉತ್ತರಿಸಿದೆ. 2023ರಿಂದ ಅಂದರೆ 2.5 ವರ್ಷದಿಂದ 2025 ನವೆಂಬರ್ವರೆಗೆ 47,38,24,347 ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಹೋಗಲಿಕ್ಕೆ ಹೆಲಿಕಾಪ್ಟರ್, ವಿಮಾನ ಬಳಕೆ ಮಾಡಲಾಗಿದೆ. ಅಲ್ಲದೆ ದೆಹಲಿ, ಹೈದರಾಬಾದ್, ಚೆನ್ನೈ ಸೇರಿದಂತೆ ವಿವಿಧೆಡೆ ಓಡಾಟದ ಒಟ್ಟು ವೆಚ್ಚ 47 ಕೋಟಿ ಆಗಿದೆ ಅಂತ ತಿಳಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಶೂನ್ಯ ವೇಳೆಯಲ್ಲಿ ನಟ ದರ್ಶನ್ ಪ್ರಕರಣವನ್ನ ಬಿಜೆಪಿ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಪ್ರಸ್ತಾಪ ಮಾಡಿದ್ದಾರೆ. ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರೋ ಸಂಗತಿ ಜಗಜ್ಜಾಹೀರ ಆಗಿದೆ. ರಾಜ್ಯ ಸರ್ಕಾರದ ವೈಫಲ್ಯದಿಂದ ನಗೆಪಾಟಲಾಗಿದೆ. ಜೈಲುಗಳ ಸುಧಾರಣೆಗೆ ವರದಿ ಕೊಟ್ಟು ವರ್ಷಗಳೇ ಕಳೆದ್ರೂ ಕೂಡ ಸಮಿತಿ ಕೊಟ್ಟ ವರದಿ ಸರ್ಕಾರದ ಕಪಾಟಿನಲ್ಲಿ ಧೂಳು ತಿಂತಾ ಇದೆ. ಈಗ ಸರ್ಕಾರ ಮತ್ತೊಮ್ಮೆ ಹೊಸ ಸಮಿತಿ ರಚನೆ ಮಾಡಿ ಆದೇಶ ಕೊಟ್ಟಿದ್ದು ಅಧಿಕಾರಿಗಳ ವರ್ಗಾವಣೆಯನ್ನ ಬಿಟ್ಟು ಯಾವುದೇ ಸುಧಾರಣೆ ಆಗಿಲ್ಲ. ಸರ್ಕಾರದ ವಿರುದ್ಧ ಧನಂಜಯ ಹೀಗಂತ ವಾಗ್ದಾಳಿ ನಡೆಸಿದರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ರಾಜಾತಿಥ್ಯ ಪ್ರಕರಣ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನನೇ ಡಿಜಿಪಿ ಅಲೋಕ್ ಕುಮಾರ್ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಗಿದೆ. ಯಾವಾಗಾಯಿತು ಅನ್ನೋದರ ಜೊತೆಗೆ ಮಾಡಿದ್ದು ಯಾರು ಅಂತ ಬೇಕು, ಯಾವ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನುವಂಥ ರಿಪೋರ್ಟ್ ಬೇಕು. ಸುಮ್ಮನೆ ತನಿಖೆ ಆಗ್ತಾ ಇದೆ, ವಿಚಾರಣೆ ಆಗ್ತಾ ಇದೆ ಅನ್ನೋದು ಬೇಡ ಅಂತ ಕಿಡಿಕಾರಿದರು. ಮಹದೇವಪುರ ಕ್ಷೇತ್ರದ ವಾಜಪೇಯಿ ಜಂಕ್ಷನ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು. ಈ ಬಗ್ಗೆ ನ್ಯೂಸ್ 18 ನಮ್ಮ ಬೆಂಗಳೂರಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದೀಗ ಈ ವರದಿ ಮುಖ್ಯಮಂತ್ರಿಗಳ ಕಚೇರಿ ತಲುಪಿದ್ದು, ನ್ಯೂಸ್ 18 ವರದಿ ಉಲ್ಲೇಖಿಸಿ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ಗೆ ಪತ್ರ ಬರೆದಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ನಡೆದಿದ್ದ ಕಳ್ಳತನ ಕೇಸ್ಗೆ ರಿಪೋರ್ಟ್ ಹಾಕೋಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿರುವ ವಿಜಯಲಕ್ಷ್ಮಿ ದರ್ಶನ್ರ ಫ್ಲಾಟ್ನಲ್ಲಿ 3 ಲಕ್ಷ ಹಣ ಕಳ್ಳತನ ಆಗಿತ್ತು. ಈ ಸಂಬಂಧ ಮನೆ ಕೆಲಸದವರ ಮೇಲೆ ಅನುಮಾನಪಟ್ಟು ವಿಜಯಲಕ್ಷ್ಮಿ ದರ್ಶನ್ರ ಮ್ಯಾನೇಜರ್ CK ಅಚ್ಚುಕಟ್ಟು ಠಾಣೆಗೆ ದೂರನ್ನ ನೀಡಿದ್ರು. ದೂರಿನ ಅನ್ವಯ ತನಿಖೆ ನಡೆಸಿದ್ದ ಪೊಲೀಸರಿಗೆ ಸೂಕ್ತ ಸಾಕ್ಷ್ಯಗಳು ಸಿಕ್ಕಿಲ್ಲ. ಈ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ಗೆ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಕರೆದ್ರೂ ಕೂಡ ಅವರು ಕ್ಯಾರೆ ಅನ್ನದೆ ವಿಚಾರಣೆಗೆ ಹಾಜರಾಗಿಲ್ಲ. ಕಳ್ಳತನದ ಬಗ್ಗೆ ಸುಳಿವು ಸಿಗದ ಕಾರಣ ಹಾಗೂ ವಿಜಯಲಕ್ಷ್ಮಿ ತನಿಖೆಗೆ ಸಹಕಾರ ಮಾಡದ ಕಾರಣ ಪ್ರಕರಣ ಸಂಬಂಧ ರಿಪೋರ್ಟ್ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಅತ್ಯಾಚಾರ ಪ್ರಕರಣ ವಿಚಾರಣೆ ಬೇರೆ ಕೋರ್ಟ್ಗೆ ವರ್ಗಾಯಿಸುವಂತೆ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ, ಅತ್ಯಾಚಾರ ಸೇರಿದಂತೆ ವಿವಿಧ ಗಂಭೀರ ಆರೋಪಗಳ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಮೆಟ್ರೋ ಪಿಂಕ್ ಲೈನ್ನ ಮೊದಲ ರೈಲನ್ನು BMRCL ಬಿಡುಗಡೆ ಮಾಡಿದೆ. ಬೆಮೆಲ್ ನಿರ್ಮಾಣದ ಡ್ರೈವರ್ ಲೆಸ್ ರೈಲುಗಳು ಪಿಂಕ್ ಲೈನ್ನಲ್ಲಿ ಸಂಚಾರ ಮಾಡಲಿವೆ. ಮೊದಲ ಹಂತದಲ್ಲಿ ಪಿಂಕ್ ಲೈನ್ಗೆ 6 ಚಾಲಕ ರಹಿತ ರೈಲುಗಳು ಬರಲಿದ್ದು, ಡಿಸೆಂಬರ್ 15 ಅಥವಾ 16ಕ್ಕೆ BMRCLನ ಕೊತ್ತನೂರು ಡಿಪೋ ತಲುಪಲಿದೆ. ಪಿಂಕ್ ಲೈನ್ನ ಕಾಳಿನಾಗ್ರಹಾರ ಟು ನಾಗವಾರಕ್ಕೆ ಸಂಪರ್ಕ ಕಲ್ಪಿಸಲಿದ್ದು 21 ಕಿಲೋಮೀಟರ್ ಅಂತರದಲ್ಲಿ 18 ಮೆಟ್ರೋ ಸ್ಟೇಷನ್ಗಳಿವೆ.
ಬೆಂಗಳೂರಿನಲ್ಲಿ ತಮ್ಮನಿಂದಲೇ ಅಣ್ಣನ ಕೊಲೆಯಾಗಿದೆ. ಬನಶಂಕರಿಯ ಯಾರಬ್ ನಗರದಲ್ಲಿ ಘಟನೆ ನಡೆದಿದ್ದು ಮೊಹಮ್ಮದ್ ಮುಜಾಯಿದ್ ಕೊಲೆಯಾದಂಥ ವ್ಯಕ್ತಿ. ಮೃತನ ತಮ್ಮ ಮೊಹಮ್ಮದ್ ಮುಸ್ಸೇನ್ ಕೊಲೆ ಆರೋಪಿಯಾಗಿದ್ದು ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಅಣ್ಣ ತಮ್ಮಂದಿರು ಯಾರಬ್ ನಗರದಲ್ಲಿ ಟ್ಯೂಷನ್ ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ರು. ನಿನ್ನೆ ತಾಯಿಗೆ ಬೈದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಬಳಿಕ ಇಬ್ಬರು ಕೂಡ ಟ್ಯೂಷನ್ ರೂಮ್ನಲ್ಲಿ ಮಲಗಿದ್ದು ಬೆಳಗಿನ ಜಾವ 5 ಗಂಟೆಗೆ ಮತ್ತೆ ಗಲಾಟೆ ಮಾಡಿಕೊಂಡಿದ್ದಾರೆ. ನಂತರ ಅಲ್ಲೇ ಚಾಕುವಿನಿಂದ ಇಂದು ಕೊಲೆ ಮಾಡಿದ್ದಾರೆ. ಹೆತ್ತವರ ವಿರೋಧದ ಮಧ್ಯೆ ಪ್ರೀತಿಸಿ ಮದುವೆಯಾಗಿದ್ದಂಥ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅರೆ ಲಕ್ಮಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಗಂಡನ ಮನೆಯವರ ಕಿರುಕುಳಕ್ಕೆ ಬೇಸತ್ತು 28 ವರ್ಷದ ಕಾವ್ಯ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿರುವಂಥ ಕಳ್ಳರು ಲಕ್ಷ ಹಣ ಕಳುವು ಮಾಡಿರುವಂಥ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ ಗ್ರಾಮದಲ್ಲಿ ನಡೆದಿದೆ. ತಾಜ್ ಪಾಷಾ ಎಂಬುವರ ಮನೆಗೆ ನುಗ್ಗಿರುವಂಥ ಕಳ್ಳರು 4 ಲಕ್ಷ ರೂಪಾಯಿ ನಗದು, 4 ಬಂಗಾರದ ಉಂಗುರಗಳನ್ನು ಕಳ್ಳತನ ಮಾಡಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮನೀಷಾ ಹಾಗೂ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಕಾಮಸಮುದ್ರ ಠಾಣೆಯ ಪೊಲೀಸರು ಬೈಕ್ ಕಳ್ಳನನ್ನ ಬಂಧಿಸಿದ್ದು ಬಂಧಿತನಿಂದ 5 ಬೈಕ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೀರುಮಂದೆ ನಿವಾಸಿ ಮುರಳಿ ಅನ್ನುವರು ಬೈಕ್ ಕಳ್ಳತನವಾಗಿರುವ ಬಗ್ಗೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಗ್ರಾಹಕರ ಸೋಗಿನಲ್ಲಿ ಬಂದು ಕಿರಾಣಿ ಅಂಗಡಿಯ ಮಹಿಳೆಯ ಮಾಂಗಲ್ಯ ಸರ ಎಗರಿಸಿ ಕಳ್ಳನ ಪತ್ತೆಗೆ ಚಿತ್ರದುರ್ಗ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಸದ್ಯ ಕಳ್ಳನ ಭಾವಚಿತ್ರವನ್ನು ತಯಾರು ಮಾಡಲಾಗಿದ್ದು ಫೋಟೋ ಮೂಲಕ ಆತನ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಚಳ್ಳಕೆರೆ ನಗರದ ಹಳೆ ಟೌನ್ ತಿಮ್ಮಪ್ಪ ದೇಗುಲದ ಕೊನೆಯ ಬೀದಿಯಲ್ಲಿನ ಕಿರಾಣಿ ಅಂಗಡಿಗೆ ಬಂದಿದ್ದಂಥ ಕದಿಮರು 65 ಗ್ರಾಂ ತೂಕದ ಸುಮಾರು 7 ಲಕ್ಷ ಮೌಲ್ಯದ ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿದ್ದರು. ಕನ್ನಡ ಮಾತಾಡು ಅಂತ ಹೇಳಿದಕ್ಕೆ ರಾಜಸ್ಥಾನದ ವ್ಯಕ್ತಿಯೋರ್ವ ಅವಾಚ್ಯ ಪದ ಬಳಸಿ ಮೊಂಡಾಟ ಮೆರೆದಿದ್ದಾನೆ. ಬೆಂಗಳೂರಿನ ಚಿಕ್ಕಪೇಟೆಯ ಎಲೆಕ್ಟ್ರಿಕ್ ಅಂಗಡಿ ಮಾಲೀಕ ಜಾಲಂ ಅನ್ನುವವನಿಂದ ದರ್ಪ ಮೆರೆದಿದ್ದಾನೆ. ವ್ಯಾಪಾರಕ್ಕೆ ಅಂತ ಬಂದಿದ್ದ ಗ್ರಾಹಕನ ಜೊತೆಗೆ ಭಾಷೆ ವಿಚಾರಕ್ಕೆ ಜಗಳ ಆಗಿದ್ದು ಈ ವೇಳೆ ಕನ್ನಡ ಮಾತಾಡು ಅಂತ ಹೇಳಿದಕ್ಕೆ ಅವಾಚ್ಯ ಪದ ಬಳಸಿದ್ದಾನೆ. ದೂರು ಸಂಬಂಧ ಚಿಕ್ಕಪೇಟೆ ಠಾಣೆಯಲ್ಲಿ ಜಾಲಂ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತೀವ್ರ ಆಕ್ರೋಶದ ಬಳಿಕ ಜಾಲಂ ಕ್ಷಮೆ ಕೇಳಿದ್ದಾನೆ.